Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ದೇವೇಗೌಡರು ಕುಮಾರಸ್ವಾಮಿ ಒಂದು ಮಹತ್ವಾಕಾಂಕ್ಷಿ ರಾಜಕಾರಣದಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಆ ಥರದ ಒಂದು ಮಹತ್ವಾಕಾಂಕ್ಷಿ ಇದೆಯಾ? ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಛಲ 64 ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಜೀವನದ ಬದುಕು. ಒಂದು ಸಣ್ಣ ರೈತ ಕುಟುಂಬದಲ್ಲಿ ಒಂದು ಹಳ್ಳಿಯಲ್ಲಿ ಜನಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಮಂತ್ರಿ ಹುದ್ದೆವರೆಗೂ ಇವತ್ತು ಹೋಗಿ ತಲುಪಲಿಕ್ಕೆ ಯಾವ ರೀತಿ ದೇವೇಗೌಡರು ಸಾಹೇಬರ ಒಂದು ಶ್ರಮ, ಒಂದು ಹೋರಾಟ ಜೊತೆಯಲ್ಲಿ ಆ ಒಂದು ಪ್ರಾಮಾಣಿಕತೆ ಇತ್ತು ಕೆಲಸದಲ್ಲಿ. ಇದನ್ನ ನಾನು ಸಾಕಷ್ಟು ನನ್ನ ರಾಜಕೀಯದ ಬದುಕಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಜೊತೆಯಲ್ಲಿ ಇವತ್ತು ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡೋದಾದ್ರೆ, ರಾಜಕಾರಣ ಕೆಲವೊಂದು ಸಂದರ್ಭದಲ್ಲಿ ನಾವು ತಲೆಯಿಂದ ಮಾಡ್ತೇವೆ ಇಲ್ಲಿಂದ, ಆದರೆ ನಮ್ಮ ತಂದೆಯವರು ರಾಜಕಾರಣ ಹೃದಯದಿಂದ ಮಾಡಿದರು. ಬಹುಶಃ ಅದೇ ಕಾರಣ ಇವತ್ತಿಗೂ ಕೂಡ ಸಾಕಷ್ಟು ಹೃದಯಗಳನ್ನ ಗೆದ್ದಿದ್ದಾರೆ ನಮ್ಮ ತಂದೆಯವರು. ಹಾಗಾಗಿ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ, ಯಾವ ರೀತಿ ಭಯ ಭಕ್ತಿಯಿಂದ ಈ ರಾಜ್ಯದ ಜನತೆಯ ಒಂದು ಸೇವೆ ಮಾಡಬೇಕು, ಈ ರಾಜ್ಯದ ಸಂಪತ್ತನ್ನು ಲೂಟಿ ಆಗದೇ ಇರೋ ರೀತಿ ಯಾವ ರೀತಿ ಮಾನ್ಯ ಕುಮಾರಸ್ವಾಮಿ ಅವರು ನಡ್ಕೊಂಡಿದ್ದಾರೆ, ಇದನ್ನೆಲ್ಲ ನಾನು ಗಮನಿಸಿದ್ದೇನೆ. ನಾನು ಕೂಡ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಂದೂ ಕೂಡ ಯಾವುದೇ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಲಿಲ್ಲ. ಚಿತ್ರರಂಗದ ಒಂದು ಬದುಕಿನಲ್ಲಿ ಕಲಾಭಿಮಾನಿಗಳು ಸಾರ್ವಜನಿಕ ಜೀವನದಲ್ಲಿ ಇವತ್ತು ನನ್ನನ್ನು ಗುರುತಿಸಲಿಕ್ಕೆ, ನಿಖಿಲ್ನ ಗುರುತಿಸಲಿಕ್ಕೆ ಇವತ್ತು ಚಿತ್ರರಂಗ ಕಾರಣ. ನಾನು ನನ್ನ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದೆ. ಎಂದೂ ಕೂಡ ನಾನು ನಮ್ಮ ತಂದೆಯವರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇಂಟರ್ಫಿಯರ್ ಆದಂಥವನಲ್ಲ. ಯಾಕೆಂದರೆ ನನ್ನಲ್ಲಿ ಒಂದು ಸ್ಪಷ್ಟತೆ ಇತ್ತು. ಮಾನ್ಯ ಕುಮಾರಸ್ವಾಮಿ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಜನ ಮತ ನೀಡಿದಾಗ ನಾವುಗಳು ಯಾರು ಮೂಗು ತೂರಿಸಬಾರ್ದು ಅದರಲ್ಲಿ, ಕುಟುಂಬದವರು. ಆ ಒಂದು ಸ್ಪಷ್ಟತೆ ಚಿಕ್ಕ ವಯಸ್ಸಿಂದನೂ ನಾನು ಬೆಳೆಸ್ಕೊಂಡಿದ್ದೆ. ಹಾಗಾಗಿ ಇಬ್ಬರು ಕೂಡ ನನ್ನ ಜೀವನದಲ್ಲಿ ಭಾಳ ಒಂದು ಸ್ಫೂರ್ತಿದಾಯಕವಾಗಿ ನಾನು ದೇವೇಗೌಡರು ಸಾಹೇಬ್ರನ್ನಾಗಲಿ ಕುಮಾರಣ್ಣನಾಗಲಿ ಮುಂದಿನ ನನ್ನ ರಾಜಕೀಯದ ಬದುಕಿನ ದಾರಿಯನ್ನು ಯಾವ ರೀತಿ ನಾನು ಕಂಡುಕೊಳ್ಬೇಕು, ಯಾವ ರೀತಿ ಪ್ರತಿನಿತ್ಯ ನಾವು ಜನಸಾಮಾನ್ಯರ ಒಂದು ಕಷ್ಟ ಸುಖದಲ್ಲಿ ಇರಬೇಕು ಅಂತಕ್ಕಂಥದ್ದು ನಾನು ತೋರಿಸಿದ್ದಾರೆ. ಆ ಕೆಲಸವನ್ನು ನಾನು ಮುಂದುವರಿಸ್ತೇನೆ. ಲೋಕಸಭೆ ಚುನಾವಣೆಯಲ್ಲಿ ಸೋತ್ರಿ, ಅದಾದ ನಂತರ ನೀವು ಸಕ್ರಿಯವಾಗಿ ಚುನಾವಣಾ ರಾಜಕಾರಣದಲ್ಲಿ ತೊಡಗಬೇಕು. ಅಂದ್ರೆ ನಾನು ಹೇಳ್ತಕ್ಕಂಥ ಈಗ ನನ್ನ ಉಪಚುನಾವಣೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿ ನಾನು ಆ ರೀತಿ ವಿಧಾನ ಆ ಥರದ ಚುನಾವಣೆ ಬರಕ್ಕೆ ಸಾಧ್ಯತೆ ಇದೆ. 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ನಾನು ಕ್ಯಾಂಡಿಡೇಟ್ ಆದೆ. ಬಹುಶಃ ಅಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣ ಅವರೇನು ಕೆಲಸವನ್ನು ಮಾಡ್ತಾ ಇದ್ರು, 8 ಜನ ಶಾಸಕ ಮಿತ್ರರನ್ನ KR ನಗರನು ಸೇರಿದಂತೆ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ರು. 3 ಜನ ವಿಧಾನ ಪರಿಷತ್ನ ಸದಸ್ಯರಿದ್ರು. ಎಲ್ಲೋ ಒಂದು ಕಡೆ ಎಲ್ಲ ನಮ್ಮ ನಾಯಕರುಗಳ ಒಂದು ಮನಸ್ಸಿನಲ್ಲಿ ಮುಖ್ಯಮಂತ್ರಿಗಳ ಮಗ ಒಬ್ಬ ಯುವ ನಾಯಕನಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದಂಥ ಸಂದರ್ಭದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಕೆಲಸವನ್ನು ಮಾಡಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ರು ಪಕ್ಷ. ನಾನೀಗಾಗಲೇ ರಾಜಕಾರಣದಲ್ಲಿ ಬಂದು ಸಕ್ರಿಯವಾಗಿ ಒಂದು 5 ವರ್ಷ ಮೇಲೆ ಕಳೆದಿದೆ. ಆದರೆ ಇಷ್ಟು ದಿನಗಳ ಕಾಲ ಚಿತ್ರರಂಗದಲ್ಲೂ ನಾನಿದ್ದೆ, ಚಿತ್ರಗಳನ್ನೂ ನಟಿಸ್ತಾ ಇದ್ದೆ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಾನು ಮೊನ್ನೆ ದಿನ ಒಂದು ಹೇಳಿಕೆ ಕೊಟ್ಟೆ. ಆ ಹೇಳಿಕೆಗೂ ಕೂಡ ನಾನು ಮತ್ತೆ ಮಾರನೇ ದಿನ ಒಂದು ಕ್ಲಾರಿಫಿಕೇಶನ್ ಕೊಟ್ಟೆ. ಒಬ್ಬ ಚಿತ್ರನಟನಾಗಿ ಸದ್ಯದ ಮಟ್ಟಕ್ಕೆ ನಾನು ಒಂದು ವಿರಾಮವನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕಾರಣ, ರಾಜಕಾರಣ ಅಂತಕ್ಕಂಥದ್ದೇ ಒಂದು ದೊಡ್ಡ ಜವಾಬ್ದಾರಿ. ಅದರಲ್ಲೂ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ
ಆ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಟ್ಕಕ್ಕೆ ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಚಾಲೆಂಜು. ಹಾಗಾಗಿ ಇತ್ತೀಚೆಗೆ ನನ್ನ ಜವಾಬ್ದಾರಿಗಳನ್ನ ನಾನು ಭಾಳ ಗಂಭೀರವಾಗಿ ತಗೊಂಡಿದ್ದೀನಿ. ಹಾಗಾಗಿ ನಾನು ಇನ್ನೂ ಹೆಚ್ಚು ಸಕ್ರಿಯವಾಗಿ ಈ ಪಕ್ಷದ ಸಂಘಟನೆ ವಿಚಾರವಾಗಿ ನನ್ನ ಸಮಯವನ್ನು ಮೀಸಲಿಡ್ತೇನೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.